ನಮಸ್ತೆ ಸ್ನೇಹಿತರೆ, ಇದೇ ಜುಲೈ 15ನೇ ತಾರೀಕಿಂದ ಆಷಾಢ ಮಾಸ ಶುರುವಾಗ್ತಾ ಇದೆ. ಅದರ ಜೊತೆಗೇ ವಾರಾಹಿ ಅಮ್ಮನವರ ಗುಪ್ತ ನವರಾತ್ರಿ ಕೂಡ ಶುರುವಾಗ್ತಾ ಇದೆ. ಇದು ಯಾವತ್ತಿಂದ ಶುರುವಾಗುತ್ತೆ ಮತ್ತು ಯಾವಾಗ ಅಂತ್ಯವಾಗುತ್ತೆ ಅಂತ ನೋಡ್ತಾ ಹೋಗೋಣ. ವಾರಾಹಿ ಅಮ್ಮನವರ 9 ದಿನದ ನವರಾತ್ರಿ, ಗುಪ್ತ ನವರಾತ್ರಿ ಶುರುವಾಗೋದು ಇದೇ ಜುಲೈ 15ನೇ ತಾರೀಕಿಂದ 23ನೇ ತಾರೀಕುವರೆಗೂ 9 ದಿನಗಳ ಕಾಲ ಅಮ್ಮನವರ ಗುಪ್ತ ನವರಾತ್ರಿ ಶುರುವಾಗುತ್ತೆ. ಈ ಗುಪ್ತ ನವರಾತ್ರಿಯಲ್ಲಿ ವಾರಾಹಿ ಅಮ್ಮನವರಿಗೆ ಯಾಕೆ ಪೂಜೆ ಮಾಡಬೇಕು ಅಂತ ನೋಡ್ತಾ ಹೋದರೆ, ಸಪ್ತಮಾತೃಕೆಯಲ್ಲಿ ವಾರಾಹಿ ಅಮ್ಮನವರು ಕೂಡ ಒಬ್ಬರಾಗಿರ್ತಾರೆ. ವಿಷ್ಣುವಿನ ವಾರಾಹಿ ಅವತಾರವಾದ ವಿಷ್ಣುವಿನ ಪತ್ನಿಯಾಗಿರತಕ್ಕಂಥ ವಾರಾಹಿ ಅಮ್ಮನವರಿಗೆ ಈ ಗುಪ್ತ ನವರಾತ್ರಿ ಸಲ್ಲತ್ತೆ. ಇವರು ವಾರಾಹಿ ಅಮ್ಮನವರು ಶುಂಭ ನಿಶುಂಭರನ್ನು ಸಂಹಾರ ಮಾಡೋಕ್ಕೆ ದುರ್ಗಾದೇವಿಯ ಜೊತೆಗೆ ನಿಂತು ಸಂಹಾರ ಮಾಡಿದರು ಅಂತ ಹೇಳಲಾಗುತ್ತೆ. ಆದ ಕಾರಣ ಇವರಿಗೆ ತುಂಬ ಶಕ್ತಿಯುತವಾದಂತಹದ್ದು. ಈ 9 ದಿನಗಳ ಕಾಲ ಈ ನವರಾತ್ರಿ ಪೂಜೆನ ಹೇಗೆ ಆಚರಿಸ್ಬೇಕು ಅಂತ ನಾನೀಗ ಒಂದೊಂದಾಗಿ ತಿಳಿಸ್ಕೊಡಿಸ್ತಾ ಹೋಗ್ತೇನೆ. ಇದನ್ನು ಮೊದಲು ನಾವು ಗುಪ್ತ ನವರಾತ್ರಿ ಶುರು ಮಾಡೋಕ್ಕಿಂತ ಮುಂಚೆ ಅಮ್ಮನವರ ಒಂದು ಫೋಟೋ ಬೇಕಾಗುತ್ತೆ. ವಾರಾಹಿ ಅಮ್ಮನವರ ಒಂದು ಫೋಟೋ ಇಲ್ಲ ಒಂದು ವಿಗ್ರಹ, ಏನೂ ಇಲ್ಲ, ಫೋಟೋ ಇಲ್ಲ, ವಿಗ್ರಹ ಇಲ್ಲ ಅಂದರೆ ಒಂದು ದೀಪ ತಗೊಳ್ಬೇಕಾಗುತ್ತೆ. ದೊಡ್ಡದು ಉದ್ದಂದಾದರೂ ತಗೋಬೋದು, ಇಲ್ಲ ಮಣ್ಣಿನ ದೀಪನಾದರೂ ತಗೋದು. ಒಂದು ದೀಪ ತಗೊಂಡು ಅದರಲ್ಲಿ ವಾರಾಹಿ ಅಮ್ಮನವರ ಆಹ್ವಾನ ಮಾಡಬೇಕಾಗುತ್ತೆ. ಮಾಡಿ ಅದಕ್ಕೆ ಅಲಂಕಾರ ಮಾಡಿ ದೀಪ ಹಚ್ಚಿ, ಇಲ್ಲ ಫೋಟೋ ಇದ್ದರೆ ಅದಕ್ಕೆ ಹೂವಿನ ಅಲಂಕಾರ ಮಾಡಿ, ಇಲ್ಲ ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕ ಮಾಡುವಂತಹದ್ದು. ಈಗ ಅಭಿಷೇಕ ಮಾಡಿ ಆದಮೇಲೆ ಹೇಗೆ ಶುರು ಮಾಡೋದು ಅಂತ ನೋಡ್ತಾ ಹೋದರೆ, ಇವರಿಗೆ ಕೆಂಪು ಹೂವಿನ ತುಂಬ ಇಷ್ಟವಾದಂತಹದ್ದು. ನೀವು ದಾಸವಾಳ ಆಗಲಿ, ಗುಲಾಬಿ ಆಗಲಿ, ಮಲ್ಲಿಗೆ ಹೂವು ಇಷ್ಟ. ಈ ಥರ ಹೂಗಳಲ್ಲಿ ಅಲಂಕಾರ ಮಾಡುವಂತಹದ್ದು. ಈಗ ಪ್ರಸಾದಕ್ಕೆ ಬಂದರೆ ಬೆಲ್ಲದ ಪಾನಕ, ಮೇನ್ ಬೆಲ್ಲದ ಪಾನಕದಲ್ಲಿ ಸ್ವಲ್ಪ ಮೆಣಸು ಹಾಕುವಾಗ ಘಾಟ್ ಇರಬೇಕು. ಈ ಅಮ್ಮನವರಿಗೆ ಘಾಟ್ ಇರುವಂತಹದ್ದು, ತುಂಬ ಶಕ್ತಿಶಾಲಿ ಪವರ್ಫುಲ್ ಆದಂತಹದ್ದು ಈ ನವರಾತ್ರಿ ಪೂಜೆ ಆಗಿರುತ್ತೆ. ಬೆಲ್ಲದ ಪಾನಕ 9 ದಿನಗಳ ಕಾಲ ನೀವು ಬೆಲ್ಲದ ಪಾನಕವನ್ನು ನೈವೇದ್ಯವಾಗಿ ಇಡಬೇಕಾಗುತ್ತೆ. ನೀವು ಗೋಧಿ ಹಿಟ್ಟಿನಲ್ಲಿ ಏನಾದರೂ ಖಾದ್ಯಗಳನ್ನು ಮಾಡಿ ನೈವೇದ್ಯವಾಗಿ ಇಡ್ತೀವಿ ಅಂದರೂ ಇಡಬಹುದು. ಆಮೇಲೆ ಪುಳಿಯೋಗರೆ ಮೇಲೆ ಅಮ್ಮನವರಿಗೆ ಪುಳಿಯೋಗರೆ ಮಾಡಬಹುದು. ಉದ್ದಿನ ವಡೆ ಇಲ್ಲ ದಾಳಿಂಬೆ, ಈ ಥರ ಕೆಂಪು, ನಾವು ಯಾವುದು ಕೆಂಪುವನ್ನು ಪ್ರತಿಪಾದಿಸುತ್ತೋ ಅದನ್ನು ನೀವು ಅಮ್ಮನವರಿಗೆ ನೈವೇದ್ಯ ಮಾಡುವಂಥದ್ದು. ಈ ಪೂಜೆಯನ್ನು ಯಾರು ಡೇ ಟೈಮಲ್ಲಿ ಮಾಡುವಂತಿಲ್ಲ, ರಾತ್ರಿ ಟೈಮೇ ಮಾಡಬೇಕು. ಸೂರ್ಯಾಸ್ತ ಆದಮೇಲೆ, ಸಂಜೆ ಆದಮೇಲೆ, 7 ಗಂಟೆ ಆದಮೇಲೆ, ಇಲ್ಲ ಇನ್ನೂ ರಾತ್ರಿ ಹೆಚ್ಚು ಮಾಡ್ತೀವಿ ಅನ್ನೋದಾದರೆ ರಾತ್ರಿ ಹೊತ್ತೇ ಮಾಡ್ಬೋದು. 9 ಗಂಟೆ ಮೇಲೆ ಈ ಪೂಜೆಯನ್ನು ಮಾಡುವಂತಹದ್ದು. ಮೊದಲನೇದಾಗಿ ಇದೆಲ್ಲ ಪೂಜೆ ಶುರುವಾಗೋಕ್ಕೂ ಮುಂಚೆ ಮನೆಯನ್ನು ಶುದ್ಧಗೊಳಿಸ್ಕೊಂಡು, ಆಮೇಲೆ ದೇವ್ರ ಮನೆಯೂ ಶುದ್ಧ ಮಾಡಿಸ್ಕೊಂಡು, ನಿಮಗೆ ಏನು ಕೋರಿಕೆ ಬೇಕು ಒಂದೇ ಒಂದು ಕೋರಿಕೆಯನ್ನು ನೀವು ಡೈಲಿ ಇಡ್ತಾ ಹೋಗಬೇಕಾಗುತ್ತೆ. ಇವರು ಭೂಮಿಗೆ ಸಂಬಂಧಪಟ್ಟಂಥ ತಾಯಿ ಆಗಿರೋದ್ರಿಂದ ನಿಮಗೆ ಸ್ವಂತ ಮನೆ ಆಗಲಿ, ಇಲ್ಲ ಸೈಟ್ ತಗೋಬೇಕು ಅನ್ನೋದು, ಇಲ್ಲ ತುಂಬ ಶತ್ರು ಮೇನ್ ಆಗಿ ಶತ್ರು ಕಾಟ ಯಾವುದಾದ್ರು ಇದೆ ಅನ್ನೋದಾದರೆ ಈ ತಾಯಿಯನ್ನು ಒಂದು ಸ್ವಲ್ಪ ಅಕ್ಷತೆ ಕಾಳು ತಗೊಂಡು ಎಡಗೈಯಲ್ಲಿ ಇಟ್ಟು ಬಲಗೈನ ಅದನ್ನು ಮುಚ್ಚಿ ಆ ಸಂಕಲ್ಪವನ್ನು ಮೊದಲು ಮಾಡಬೇಕಾಗುತ್ತೆ. ನಮ್ಗೆ ಏನು ಬೇಕು ತಾಯಿ ಹತ್ರ ನೀವು ಕೇಳ್ಕೋಬೇಕು. ಆಮೇಲೆ ನಿಮ್ದು ಯಾವುದಾದ್ರೂ ಒಂದು ಕೋರಿಕೆಯನ್ನು ತಾಯಿ ಹತ್ರ ಇಟ್ಬಿಟ್ಟು 9 ದಿನಗಳದು, ಇಲ್ಲಾಂದರೆ ನಿಮಗೆ ಚೀಟಿಲಾದರೂ ಬರೆದು ತಾಯಿಯ ಪಾದದ ಹತ್ರ ಇಟ್ಬಿಟ್ಟು ಅದನ್ನು ನೀವು ಸಂಕಲ್ಪ ಮಾಡ್ಕೋಬೇಕು. ನನಗೆ ಇದನ್ನು ನಾನು ಕರುಣಿಸು ತಾಯಿ ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಪೂಜೆಯನ್ನು ಮಾಡುವಂಥದ್ದು. ನೀವು 9 ದಿನಗಳ ಕಾಲ ಕಟ್ಟುನಿಟ್ಟಾಗಿ ಈ ಪೂಜೆಯನ್ನು ಮಾಡಬೇಕು. ಆಮೇಲೆ ಗುಪ್ತವಾಗಿ ಮಾಡಬೇಕು, ಯಾರಿಗೂ ಗೊತ್ತಾಗಬಾರ್ದು. ಅಕ್ಕಪಕ್ಕದ ಮನೆಯವ್ರಿಗೂ ಈ ಪೂಜೆ ಗೊತ್ತಾಗಬಾರ್ದು. ಆಮೇಲೆ ನಿಮ್ಮ ಮನೆಯವ್ರಿಗೆ ಬಿಟ್ಟರೆ ಯಾರಿಗೂ ಗೊತ್ತಾಗಬಾರ್ದು. ದಿನ ರಾತ್ರಿ ಈ ಪೂಜೆಯನ್ನು ಮಾಡುವಂಥದ್ದು. ಆಮೇಲೆ ಈ ಪೂಜೆಯನ್ನು ಮಾಡಬೇಕಾದ್ರೆ ಮಂತ್ರ ಯಾವುದು ಹೇಳ್ಬೇಕಂದ್ರೆ, ಓಂ ನಮೋ ವಾರಾಹಿನಿಯೇ ನಮಃ ಅಂತ 108 ಸತಿ ಹೇಳ್ಬೇಕು. ಇನ್ನೊಂದು ನೋಡೋದಾದರೆ, ಓಂ ವಾರಾಹಿ ಸರ್ವತೋ ರಕ್ಷ ದುರ್ಗೆ ಹುಂ ಫಟ್ ಸ್ವಾಹ, ಇದನ್ನು 108 ಸತಿ ಬೇಕಾದರೂ ಹೇಳ್ಬೋದು. ಇದು ಕಷ್ಟ ಆಗುತ್ತೆ ಅಂದರೆ ಓಂ ನಮೋ ವಾರಾಹಿನಿಯೇ ನಮಃ ಅಂತ 108 ಸತಿ ಹೇಳ್ಕೋಬೇಕು. ಇಷ್ಟೆಲ್ಲ ನೀವು 9 ದಿನಗಳ ಕಾಲ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತೆ. ಬ್ರಹ್ಮಚರ್ಯ ನೀವು ಪಾಲಿಸಬೇಕಾಗುತ್ತೆ. ಮಾಂಸ ತಿನ್ನೋ ಹಾಗಿಲ್ಲ, ಮದ್ಯ ಸೇವನೆ ಮಾಡೋ ಹಾಗಿಲ್ಲ. ಇದು ನಿಮ್ಮ ಕೋರಿಕೆ, ಶತ್ರುನಾಶ ಆಗಿರ್ಬೋದು, ಭೂಮಿ ಇಲ್ಲ ಸೈಟ್ ತಗೋಬೇಕು, ಇಲ್ಲ ಮನೆ ಕಟ್ಟಬೇಕು, ಇಲ್ಲ ಆಂತರಿಕ ಶಕ್ತಿಗಾಗಿ ಯಾವುದೋ ಒಂದು ಕೋರಿಕೆ ನಿಮಗೆ ಬಹಳ ದಿನದಿಂದ ನಮಗೆ ಕಾಡ್ತಾ ಇದೆ, ಇದು ಆಗ್ತಾ ಇಲ್ಲ ಅನ್ನೋರು ಈ ಪೂಜೆಯನ್ನು ಗುಪ್ತವಾಗಿ, ಯಾರಿಗೂ ಹೇಳ್ದಾಗೆ ಗುಪ್ತವಾಗಿ ಈ ಪೂಜೆಯನ್ನು, ವಾರಾಹಿ ದೇವಿಯ ಪೂಜೆಯನ್ನು ನೀವು ಮಾಡುವಂಥದ್ದು. 9 ದಿನಗಳ ಕಾಲ
ಜುಲೈ 15ರಿಂದ 23ನೇ ತಾರೀಕು 9 ದಿನಗಳ ಕಾಲ ವಾರಾಹಿ ದೇವಿ ಪೂಜೆಯನ್ನು ಮಾಡುವಂಥದ್ದು. ಇದಾಗಿತ್ತು ವಾರಾಹಿ ಅಮ್ಮನವರ ಗುಪ್ತ ನವರಾತ್ರಿ ವಿಡಿಯೋ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಅಮ್ಮ ಒಳ್ಳೇದು ಮಾಡಲಿ, ಶುಭ. ನೀವು ಯಾವ ಕೋರಿಕೆ ಕೇಳ್ಕೊಂಡಿದ್ರೋ ಆ ಕೋರಿಕೆ ನೆರವೇರಲಿ ಅಂತ ನಾನು ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.